ಸುಂದರ ನೋಡ್ ಮನಸೋನು ಮನದೋ ಭ್ರಮರ ಕುಂದಳೆ ಅರೇ
ಇರುವಾಗ ಅಲ್ಲ, ಇಂತಹದ್ದು ಒಂದು ಉಂಟ ಈ ಪ್ರಪಂಚದಲ್ಲಿ. ಅದಕ್ಕೆ ಹೇಳುವುದು ಹಿರಿಯರು, ಬಾಲ್ಯವನ್ನ ಮಕ್ಕಳ ಹಾಗೆ ಪ್ರಪಂಚದಲ್ಲಿ ಮಾತ್ರ ನಾವು ಸುತ್ತಾಡುತ್ತಾ ಇರುವುದು. ಹೊರಗಡೆ ಬಂದಾಗ ಇಂತಹದ್ದು ಒಂದು ಇರುತ್ತದೆ ಎಂದು ನನಗೆ ಈಗಲೇ ಅನಿಸಿದ್ದು. ಜಯಂತ, ಮನ್ಮಥ, ವಸಂತ ಇವರೆಲ್ಲ ಅತ್ಯಂತ ರೂಪ ಸೇರಂತೆ. ಆದರೆ ಈತನನ್ನು ಕಂಡಾಗ ಅವರ ಸುಂದರತೆಯನ್ನು ಹೋಲುವಂತ ಏನು ಪಟ್ಟು ಹೆಚ್ಚು ಜಾಸ್ತಿ ಕಾಣುತ್ತಿದೆ. ಹಾಗಿರುವಾಗ ಆ ಒಂದು ನಾಸಿಕವೇ, ಆ ಒಂದು ಕಣ್ಣೆ, ಆ ಎರಡು ಕೈಗಳೇ, ಆ ಅಂದವನ್ನು ಹೊಗಳುವುದಕ್ಕೆ ನನ್ನಿಂದ ಸಾಧ್ಯವೇ ಇಲ್ಲ. ಇಲ್ಲ, ಆ ಸಾವಿರ ನಾನು ಎಂದಂತಹ ಆ ವಿಶೇಷಗಳು ಕಷ್ಟವೇ ಸರಿ. ಹಾಗಂತ ಮಾತ್ರಕ್ಕೆ ನಾನು ಸುಮ್ಮನಿರುವುದಕ್ಕೆ ಆಗುತ್ತದೆ. ಇವನ ಅಂದ ಚಂದವನ್ನು ಕಂಡು ಯಾರಾದರೂ ಸ್ತ್ರೀಯರು ಮೋಹಿಸಿದರೆ ನನ್ನ ಪಾಡೇ, ನಾನು ಏನು ಮಾಡಲಿ? ಹಾಗಂತ ಇಲ್ಲಿ ಬಿಟ್ಟು ಹೋಗುವುದಕ್ಕೆ ಸಾಧ್ಯವೇ ಇಲ್ಲ. ಆತನ ಜೊತೆಯಲ್ಲಿ ಮಾತನಾಡಬೇಕು. ಆತನ ಆ ಉಚ್ಛ್ವಾಸ ನಿಶ್ವಾಸವೆಂಬ ಆ ಉಸಿರಿನ ಏರಿಕೆಯನ್ನು ಕಂಡಾಗ ಅವನ ಎದೆಯಲ್ಲಿ ಹೋಗಿ ಮಲಗಬೇಕೆಂದು ಬಯಕೆ ಆಗುತ್ತದೆ. ಹಾಗಂತ ನಾನು ಇಲ್ಲಿ ಬಿಟ್ಟು ಹೋಗುವುದಕ್ಕೆ ಸಾಧ್ಯವೇ ಇಲ್ಲ. ಹೇಗಿದ್ದರೂ ಜೊತೆಯಲ್ಲಿ ಹೋಗಿ ಮಾತನಾಡಬೇಕು. ಯಾವ ರೀತಿ ಮಾತನಾಡುವುದು? ಚಿಟಿಕೆಯ ಮೂಲಕವೇ? ಚಿಟಿಕೆ ಸಾಧ್ಯವೇ ಇಲ್ಲ. ಯಾಕೆ ಹೇಳಿ? ಅದು ಏನಾದರೂ ಇಲ್ಲಿ ಪಕ್ಷಿಯೇ ಹೋಗಿತು ಎಂದಾಗ ಹಾಗಂತ ಮಾತ್ರಕ್ಕೆ ಚಪ್ಪಾಳಿ ಹೊಡೆದರೆ ನೋಡಿದರೆ ಇಲ್ಲ, ಸಾಧ್ಯವೇ ಇಲ್ಲ. ಚಪ್ಪಾಳಿಯೂ ಬೇಡ, ಚಿಟಿಕೆಯೂ ಬೇಡ. ನೇರವಾಗಿ ನಾನೇ ಹೋಗಿ ಕರೆಯುತ್ತೇನೆ. Bye.
ಬಿಟ್ಟು ಕೊಡುವುದಿಲ್ಲ. ಯಾರ ಕೈಗೆ ಹೋಗುವುದಕ್ಕೂ ಬಿಟ್ಟುಕೊಳ್ಳುವಳಲ್ಲ ಈ ಪ್ರಬರ ಕುಂತಳೆ. ಹಾಗಂತ ಮಾತನಾಡಬೇಕು, ತಪ್ಪಿಗೆ ಕ್ಷಮೆಯನ್ನು ಆತನಲ್ಲಿ ಕೇಳಬೇಕು. ಓ ಮತಿವಂತ ಪೀಡಿತ, ಮಾತನಾಡು. ನಿನ್ನನ್ನು ಮಾತನಾಡುವುದಕ್ಕಾಗಿ ಬಂದವಳು ನಾನು. ಆಹಾ, ಆ ನಿನ್ನ ಎರಡು ಕಣ್ಣುಗಳೇ, ಆ ನಾಸಿಕದ ಮೂಗೇ, ನಿನ್ನನ್ನು ನೋಡುವಾಗ ನನಗೆ ಮದುವೆಯಾಗಬೇಕು ಮನಸ್ಸಾಗುತ್ತಾಗುವುದು. ಮಾತನಾಡಯ್ಯ, ನಾನು ಮಾಡಿದ ತಪ್ಪನ್ನು ಕ್ಷಮಿಸಿ ಬಿಡಯ್ಯ. ಅಯ್ಯ, ಮಾತನಾಡಯ್ಯ, ತಪ್ಪಾಯಿತಯ್ಯ. ಕಾಂತೆಯಾಗುವುದ ಬೇಡಗೆ ಕವಿತೋಟವಾದ ಇಂದು ಬೆಳಗ್ಗೆ ತೆಗೆದು ನೆಲವೊಲಿದ ಬಿಡುವುದರಿಂದ ಬೇಡ ತಿಳಿದು ನನ್ನಲ್ಲಿ ಮಾತನಾಡುತ್ತಾ ಇದ್ದೀರಲ್ಲ, ಮಾತನಾಡಿ. ಯಾರು? ಇಲ್ಲಿಗೆ ಯಾಕೆ ಬಂದಿದ್ದೀರಾ? ಇದು ಯಾರು? ಹೇಳಿ ನನ್ನಲ್ಲಿ. ನಾನು ಯಾರು ಹೇಳುವ
ಗಡಿ ದಾಟಿ ಬರುವುದಕ್ಕೆ ಸಾಧ್ಯ ನಾನೇ ಬಂದಿದ್ದೇನಂತೆ. ತಮ್ಮ ಇವಳು ಹೇಳುವ ಮಾತನ್ನು ಕೇಳಿದರೆ ಪೂರ್ಣ ನಂಬಲಾಗುವುದಿಲ್ಲ. ಹೌದಣ್ಣ. ನೋಡು, ನೀನೇನೋ ಹೇಳುತ್ತಾ ಇದ್ದಿ ನಮ್ಮೊಡನೆ ಬರ್ತೀಯಾ ಎನ್ನುವ ಹಾಗೆ. ನಮ್ಮ ಜವಾಬ್ದಾರಿಯನ್ನು ನಾವು ನೋಡಿಕೊಳ್ಳುತ್ತೇವೆ, ನಿನ್ನ ಜವಾಬ್ದಾರಿಯನ್ನು ನೀನೇ ನೋಡಬೇಕು. ಏನಾದರೂ ಸಮಸ್ಯೆ ಆದರೆ ನಮ್ಮನ್ನು ಕೇಳುವ ಹಾಗಿಲ್ಲ. ಹಾಗಲ್ಲ, ನೀವು ಅಲ್ಲಿಗೆ ನೇರವಾಗಿ ಹೋಗುವುದಕ್ಕೆ ಸಾಧ್ಯವೇ ಇಲ್ಲ. ಯಾಕೆ ಹಾಗೆ? ಹಾಗೆ ಅಲ್ಲಿ ನಮ್ಮನ್ನು ಕಾಯುವುದಕ್ಕೆ ಹೊರಡುತ್ತೀರಿ ಎಂದು ಹೇಳಿದ್ದಾರೆ. ಆಕೆಯ ಕೊರಳಿನಲ್ಲಿ ವರಹ ಮಾಲಿಕೆ ಇದೆ. ನಮ್ಮ ರಾಜ್ಯಕ್ಕೆ ಏನಾದರೂ ಕಷ್ಟ ಬಂದರೆ ಅದನ್ನು ಆ ವರಹ ಮಾಲಿಕೆಯನ್ನು ಮುಟ್ಟಿದಾಗ ಬೋಧರೂಪಿಯು ಕೊಡುತ್ತಾಳೆ, ಅವಳು ನಮ್ಮನ್ನೆಲ್ಲ ಕಾಪಾಡುತ್ತಾಳೆ. ಹಾಗಿರುವಾಗ ನೀವು ಅಲ್ಲಿಂದಲೇ ನೇರವಾಗಿ ಹೋಗುವುದಕ್ಕೆ ಹೇಗೆ ಸಾಧ್ಯ? ನನ್ನ ಸಹಾಯ ಬೇಕು ನಿಮಗೆ. ಇವಳು ಹೇಳುವುದರಲ್ಲಿ ಅರ್ಥ ಉಂಟು ತಮ್ಮ. ಹೌದಣ್ಣ, ಏನು ಮಾಡುವುದೀಗ? ನೋಡೋಣ. ನನ್ನಲ್ಲಿ ಒಂದು ಜೊತೆಯಲ್ಲಿ ಕರೆದುಕೊಂಡು ಹೋಗೋಣ. ಆ, ನೋಡೋಣ ಏನಾಗುತ್ತದೆ ಎನ್ನುವ ಬಗ್ಗೆ. ಓ, ಕಮಲಕಾಂತಿನಿ, ನೀನು ಬಂದದ್ದು ಬಹಳ ಒಳ್ಳೆದಾಯ್ತು. ಇಲ್ಲಿ ಬಾ. ಅಲ್ಲಿ ನೋಡಿದೀಯಾ? ಕಮಲಧ್ವಜ, ಕಮಲಕಾಂತಿನಿ. ಕಮಲಧ್ವಜ, ಕಮಲಕಾಂತಿನಿ. ಅಲ್ಲ, ನನಗೆ ಎಲ್ಲಿಗೆ ಓಡುವುದರಿಂದ ಅಲ್ಲಿ ನೋಡಿ ಎಷ್ಟು ಚಂದ ಇದ್ದಾನೆ. ಓ, ಬಾ, 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 ಬಾ. ನೋಡ, ಹೇಗೆ ಬಂದಿದೆ ಅವನು? ಅಲ್ಲ, ನನ್ನ ಮಾತು ಕೇಳು. ನನಗೆ ಬೇಕು ಅವ. ಹೋಗು, ಅಮ್ಮನಲ್ಲಿ ಹೋಗಿ ಮಾತು ಕೇಳು. ನಾನೇ ಎಂತ ಹೇಳಿದ್ದು? ಅಮ್ಮನಲ್ಲಿ ಮಾತು ಕೊಟ್ಟಿದ್ದಿ ಎಂತ ಹೇಳ್ತೀಯ? ಎಂತ ಮಾತು ಕೊಟ್ಟದ್ದು ನಾನು? ಯಾರಾದರೂ ಯುವತಿಯರು ಪರಪುರುಷನನ್ನು ನೋಡಿದರೆ ಅವರ ಹೆಡೆಮುರಿ ಕಟ್ಟಿ ಅಮ್ಮನ ಕಾಲಿಗೆ ತಂದು ಬಿಡುತ್ತೇನೆ ಅಂತ ಹೇಳಿದ್ದೇನೆ. ನಾನು ನೋಡುವುದಿಲ್ಲ ಅಂತ ಯಾರು ಹೇಳಿದ್ದೇನೆ? ಹಾಗಲ್ಲ, ಒಂದು ಮಂತ್ರಿನಿಯಾದವಳು ಒಂದು ಭರವಸೆಯನ್ನು ಕೊಡುವಾಗ ಸ್ವಲ್ಪ ಆಲೋಚನೆಯನ್ನು ಮಾಡುವುದಿಲ್ವಾ? ನನಗೆ ನಾನು ಸುಮ್ಮನೆ ನೀವು ಇಲ್ಲಿರು. ಆ ಕಮಲಧ್ವಜ ಎಷ್ಟು ನನ್ನ ಮಾತಿಗೆ ಹೇಳ್ತಿದ್ದ. ಹೋಗನೆ ನಿನ್ನ